ಚಾಲು ಮಾಡ್ರಿ. ಎಸ್ ನಮಸ್ತೆ, ಗುಡ್ ಮದಿಕ್ಯೂರ್ ಮಾರ್ನಿಂಗ್. ಇವತ್ತು ನಾನು ಮತ್ತೆ ಎಲ್ಲಿ ಬಂದಿನಪ್ಪ ಅಂದ್ರೆ ಇವತ್ತು ಬಿಜಾಪುರ ಜಿಲ್ಲೆಯ ಹಂಚನಾಳ ಗ್ರಾಮದಲ್ಲಿ ಇದ್ದೀನಿ. ಕೆಲವೊಂದು 15 ದಿನದಿಂದ ನಾನು ಬಂದು ಪಾಂಡು ರಾಠೋರ್ ಹೊಡಕ್ಕೆ ನಾನು ಬಂದು ಕಬ್ಬಿಗೆ ಸ್ಪ್ರೇ ಕೊಟ್ಟು ಹೋಗಿದ್ದೆ. ಆ ಕಬ್ಬು ಅನ್ನೋದು ಇವತ್ತು ಮತ್ತೆ ಹೊಳ್ಳಿ ನಾನು ಎಜ್ಟಿಂಗ್ ಬಂದಿದ್ದೀನಿ. ಸ್ವತಃ ಆಯ್ತು ರೈತರು ಅದಾರ. ರಿಸಲ್ಟ್ ಬಂದಂಥ ರೈತರಿಗೆ ಕೂಡ ಇದನ್ನು ಯಾವ ಥರ ಏನು ಅನಿಸೈತಿ ನಮಗೆ ಹಾಕಿ ಮ್ಯಾಚ್ ಸ್ಪ್ರೇ ಮಾಡಿದಿಂದ ಏನು ಅನಿಸೈತಿ ಅಂತೇಳಿ ಸ್ವತಃ ಅವ್ರ ಮಾಹಿತಿನ ನಾನು ಕೇಳ್ತೀನಿ ರೈತರಲ್ಲಿ. ರೈತರು ನಮಸ್ಕಾರ ರೀ. ನಮಸ್ಕಾರ ರೀ. ಇದು ನಮ್ಮದು ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಜಾಮ, ಆಕ್ಟಿವ್ 80 ನಿಮಗೆ ಕೊಟ್ಟು ಹೋಗಿದೆ. ಇದನ್ನು ಸ್ಪ್ರೇ ಮಾಡಿದ್ರಿ, ಇದನ್ನು ಹೊಡೆದಿಂದ ಏನು ನಿಮಗೆ ನಮ್ಮದು ಸ್ಪ್ರೇ ಮಾಡಿದಿಂದ ಏನು ಬದಲಾವಣೆ ಆಗೈತಿ ಇದನ್ನ ಸ್ವಲ್ಪ ಇದ್ರದ್ದು ನಿಮ್ಮದು ರೈತರಿಗೆ ರಿಸಲ್ಟ್ ಬಂದಂಥ ರೈತರಿಗೆ ಹಂಚ್ಕೊಳ್ಳಿ. ಯಾಕಪ್ಪ ಅಂದ್ರೆ ಇದನ್ನು ಕೂಡ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ಒಂದು ವಿಡಿಯೋ ನಾವು ಮಾಡ್ತಿದ್ದೀವಿ. ಹೇಳ್ರಿ ಇದ್ರು ಇದು ಪೂರ ಹಳದಿ ಆಗಿತ್ತು. ಸ್ವಲ್ಪ ಜಾಗಲಿ ಹೇಳ್ರಿ. ಇದು ಪೂರ ಹಳದಿ ಆಗಿತ್ತು. ಹಳದಿ ಆಗ್ಯದ ಒಳಕ್ಕೆ ನಾನು ಸುಳಿ ಬಿದ್ದೈತಿ. ಸುಳಿ ಬಿದ್ದ ಹಳದಿ ಆಗಿ ಏನು ಉಳಿದಿಲ್ರಿ, ಗಡ್ಡಿ ಹೊಕ್ಕಾತ್ ನಾ ತಿಳ್ಕೊಂಡಿದ್ವಿ. ಗಡ್ಡಿ ಹೊಕ್ಕಾತ್ ನಾ ತಿಳ್ಕೊಂಡಿದ್ರಿ. ಸರ್ ಬರೋಣ ಮತ್ತು ನಮ್ದು ಇದು ಡೆಮೋ ಕೊಡು ತಗೋಣ ನಾನು ಒಂದು ಸ್ಪ್ರೇ ಮಾಡು, ಯಾಕೆ ಹೊಕ್ಕತ್ ನಾನು ನೋಡ್ತೀನಿ ನಾನು ಹೊಡ್ತೀನಿ ರೀ. ನಾನು ಬೇಡ ಅನ್ನಕತ್ತೈತ್ರಿ. ನಮ್ಮದು ಏನೂ ಗ್ಯಾರಂಟಿ ಇಲ್ಲ, ಏನೂ ಇಲ್ಲ, ಬೇಡ್ರಿ ಅನ್ನಕತ್ತೀರಿ. ನಿಶ್ವಾಸಲೆ ಹೊಡಿ, ನಿನ್ನ ಇದು ರಿಸಲ್ಟ್ ಬರ್ಲಿಕ್ಕಂದ್ರೆ ನಾವು ರೊಕ್ಕ ಹೊಳಿ ಕೊಡ್ತೀನಿ ಅಂದಿದ್ದಾರೆ. ರಿಸಲ್ಟ್ ಬರ್ಲಿಕ್ಕಂದ್ರೆ ರೊಕ್ಕ ಹೊಳಿ ಕೊಡ್ತೀನಿ ಏನಪ್ಪ. ರಿಸಲ್ಟ್ ಬಂದ್ರೆ ನೀವು ಕೊಡಬೇಡ್ರಿ ಏನು ಹಿಂಗೆ ಅಂದ ಬಳಕ ನಾ ಹೊಡೆದೀನಿ ರೀ. ಒಂದು ಸ್ಪ್ರೇ ಮಾಡೀನಿ ಪೂರ ಹಳದಿ ಆಗಿದ್ದಕ್ಕೆ ಪೂರ ಹಿಂಗೆ ಈ ಥರ ಬಂದಾದ. ಮರಿನೂ ಬಂದಾದ್ರಿ, ಮರಿ ಸಂಗೀತ ಮತ್ತು ಎಲ್ಲಿ ಪಾಲನ್ನು ನೋಡ್ಬೋದು ಯಾವ ಥರ ಎಷ್ಟು ಸೈನಿಂಗ್ ಐತಿ. ಮತ್ತು ಗಡ್ಡಿ ತೋರಿಸ್ರಿ, ಇದು ಮರಿ ಸಂಖ್ಯೆ ಎಷ್ಟು ಅದ ಇದ್ರ ಒಳಗಡೆ ಎಷ್ಟು ಬಂದದ ನೋಡಿದ್ರೆ ಬೆಳಿಗೋಡ ನೋಡಿ ಇದು ತೋರಿಸ್ರಿ. ಇದು ಮರಿ ಕೂಡ ನೋಡ್ಬೋದು ಯಾವ ಥರ ಅಂದ್ರೆ ಎಷ್ಟು ಮರಿ ಇದೆ. ಎನಸ್ರಿ ಸ್ವಲ್ಪ ಮರಿ ಎನಸ್ರಿ ಹಿಂಗಾದ್ ನೋಡಿ. ಏನೂ ಇದ್ದಿದ್ದಿಲ್ಲ, ಪೂರ ಖಲಾಸ್ ಇದು ಆಗಿದೆ. ಇಪ್ಪತ್ಮೂರು ಅನ್ನೋದು ಮರಿ ಸಂಖ್ಯೆ ಅನ್ನೋದಾವ. ಮತ್ತು ಈಗ ಇಲ್ಲಿ ನೋಡ್ಬೋದು ಇದ್ರಾಗ ಕೂಡ ನೋಡಿ ಗಡ್ಡಿ ಇದು ಸುಳಿಗಳು ಹೊಡೆದಿದ್ದು ನೋಡಿ. ಸುಳಿ ಬಿದ್ದ ಕಬ್ಬು ನೋಡ್ರಿ. ಹಿಂಗೆ ಸುಳಿ ಬಿದ್ದಿದ್ರಿ, ಈ ಪೂರ ಸುಳಿ ಬಿದ್ದ ಖಲಾಸ್ ಆಗ್ಯವ್ರಿ ಕಬ್ಬ. ಹಿಂದ ಕಡೆ ನೋಡ್ರಿ ಮರಿ ಸಂಖ್ಯೆ ಬಂದು ಒಂದೇ ಲೆವೆಲ್ ಒಂದೇ ಇದ್ರಿ. ಅದು ನೋಡ್ರಿ ಕಬ್ಬು ಹಿಂಗೆ ಸುಳಿ ಬಿದ್ದ ಖಲಾಸ್ ಆಗ್ಯಾವ್ರಿ ಮರಿ. ಇದನ್ನ ನೀವು ಹೇಳಕ್ಕೆ ರೈತರಿಗೆ ಏನು ಇಷ್ಟಪಡ್ತೀರಿ? ಈಗ ಹಿಂಗಾಗಿದ್ಕೆ ಇಟ್ಟು ಹೊಡೆದಾವ್ ನೋಡ್ರಿ. ಒಂದೇ ಸುಳಿ ಬಿದ್ದ ಹೋಗಿದ್ಕೆ ಇಟ್ಟು ಬಂದಾವ್ ನೋಡ್ರಿ. ಇಲ್ರಿ ಇದನ್ನ ನೀವು ಯೂಸ್ ಮಾಡಿ ಆದ ಪಕ್ಕದ ರೈತರಿಗೂ ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಈಗ ಇದು ಚಲೋ ಆದತ್ತಿ ಹೇಳಕ್ಕೆ. ಚಲೋ ಆಯ್ತು. ನಾಲ್ಕು ರೈತರಿಗೆ ಯೂಸ್ ಮಾಡಿದ್ರಿ ಚಲೋ ಆದ್ರಿ. ಮತ್ತು ಚಲೋ ಬೆಳಕತ್ತದ. ಈಗ ಮುಂದೆ ಇದೇ ಥರ ಬೆಳೆದ್ರೆ ನಿಮ್ದು ರಿಕಾರ್ಡ್ ಬರ್ತದೆ ಏನ್ರಿ? ಹಾಂ ರೀ. ಸುಮ್ಮನೆ ನಾವು ಒಂದೇ ಕುರಿ ಇದು ಕೋಳಿ ಗೊಬ್ಬರ ಹಾಕಿನ್ರಿ, ಅದು ರಿಜೆಕ್ಟ್ ನಮ್ಗೆ ಗೊತ್ತಾಯ್ತು ರೀ. ಅದು ರಿಜೆಕ್ಟ್ ಅದನ್ನು ಚಲೋ ಅದ ಏನ್ರಿ. ಸುಳಿ ಬೀಳಕತ್ತ ನಂತರ ಈಗ ನಿಂತಾದ್ರಿ ಸುಳಿ ನಿಂತಾದ್ರಿ ಫ್ರೆಶ್ ಅದ. ಹಿಂಗಾದ್ ನೋಡ್ರಿ 15 ದಿವಸ ಆಯ್ತು. ನೀವು ಆಸ್ಪಕ್ಕ ರೈತರು ಕೂಡ ಈಗ ರೈತರು ಕೂಡ ನಿಮ್ಮ ಹೊಲಕ್ಕೆ ಬಂದಿದ್ದಾರೆ ನೋಡಕ್ಕೆ. ನಾ ಯೂಸ್ ಮಾಡಿ ಅಂದ ಬಳಕೆ ರೈತರು ಬಂದಾರ ನೋಡಕ್ಕೆ. ನಿಮ್ಗೆ ಏನು ಅನಿಸ್ತೈತಿ? ಈಗ ಅವ್ರು ಹೇಳ್ತಿದ್ದಾರೆ ನಿಮ್ಮ ಬೆಳೆಗೆ ಆ ಬೆಳೆಗೆ ಏನದ ಏನು ಅನಿಸ್ತೈತಿ? ಅವ್ರು ಹಿಂಗದ ಮತ್ತು ತಲೆ ಎಕ್ದಮ್ ಆಗಲ್ಲ ಅದು. ಪಾಲ ಎಷ್ಟು ಆಗಲಿ ಹಿಂಗೆ ಮುದ್ದೆ ಒಂದು ಇಲ್ರಿ, ಮುದ್ದೆ ಆಗಿದ್ದು. ಸೊ ಅದೇ ರೀತಿ ಇನ್ನೊಂದು ನಂದು ಯೂಟ್ಯೂಬ್ ಚಾನಲ್ ಕೂಡ ಐತಿ, ಸರ್ಚ್ ಮಾಡಿರಿ. ಯಾಕಪ್ಪ ಅಂದ್ರೆ ರೈತರಿಗೆ ಒಂದು ಸಂಬಂಧಪಟ್ಟದೊಂದು ಸಾಕಷ್ಟು ವಿಡಿಯೋಗಳೆಲ್ಲ ಸಿಗ್ತಾವ. ವಸಂತ್ ಹೊನ್ನಕಟ್ಟಿ ಅಂತೇಳಿ ಸರ್ಚ್ ಮಾಡಿರಿ ಯೂಟ್ಯೂಬ್ ಚಾನಲ್. ಅಲ್ಲಿ ನಂದು ವಿಡಿಯೋ ಸಿಗ್ತಾವೆ ನಿಮ್ಗೆ. ಪ್ರತಿಯೊಂದು ಕೂಡ ಯಾವ್ದು ಬೆಳೆಗೆ ಮಾಡೋದು ಕೂಡ ನಿಮ್ಗೆ ಇಂಪ್ರೂವ್ಮೆನ್ಸ್ ಇಷ್ಟ. ಮತ್ತು ಅದೇ ಥರ ಒಂದು ಶೇರ್ ಮಾಡಿ ರೈತರಿಗೆ ಕೂಡ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮತ್ತು ಮರಿಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಇನ್ನೊಂದಷ್ಟು ಬೆಳೆಗೆ ಅದರ ಇಂಪ್ರೂವ್ಮೇಷನ್ ಕೊಟ್ಟರಿಂದ ಇನ್ನೂ ಹೆಚ್ಚಿನ ವೀಡಿಯೋ ನಾನು ಮಾಡ್ತೀನಿ. ಈ ವಿಡಿಯೋ ಮಾಡಿಸಿದ ರೈತರಿಗೆ ಅನುಕೂಲ ಆಗಲ್ಲ ಅಂತ ಪ್ರತಿಯೊಂದು ವೀಡಿಯೋಸನ್ನು ಮುಂದೆ ಮತ್ತೊಂದು ವೀಡಿಯೋಲ್ಲ ಭೇಟಿ ಆಗೋಣ. ನಮಸ್ಕಾರ.